ಈಗಾಗಲೇ ಅವ್ರ ಮನವರಿಕೆ ಆದ ಕಾರಣಕ್ಕಾಗಿನ ಸಿ ಎಂ ಹುದ್ದೆ ಸುಲಭವಾಗಿ ಸಿಗುವುದಿಲ್ಲ, ಬರುವುದಿಲ್ಲ ಅನ್ನುವಂಥ ನಿಲುವಿಗೆ ಬಂದಂಥವರು ಇನ್ನು 2028ಕ್ಕೆ ಅಂದರೆ 2028ಕ್ಕೆ ಅಂದರೆ ಈಗ ಆಗಿದ್ದರೆ ಮುಗಿದು ಬಿಡ್ತೈತೇನೋ. ಆದರೆ ಒಂದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅವರು, ಅಧ್ಯಕ್ಷ ಸ್ಥಾನ ಬದಲಾಗುವುದಿಲ್ಲ, ಜೊತೆಗೆ DCMಗಳು ಹೆಚ್ಚು ಪೋಸ್ಟ್ ಆಗುವುದಿಲ್ಲ. ಇದು ಫಿಕ್ಸ್ ಆಗಿದೆ ಅವ್ರಿಗೆ. ಈ ನೆಲೆಯಲ್ಲಿ 2028 ಎದುರಿಸಬೇಕು ಅನ್ನುವಂಥ ನೆಲೆ ಇರುವಾಗನ ಆ ಮಾತು ಮಾತಾಡಿದರೆ ಇದೇ ಒಂದಿಷ್ಟು ದಿನಗಳಲ್ಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಸಹಿತ ಆ ನೆಲೆಗಟ್ಟಲ್ಲಿ ಒಂದಿಷ್ಟು ಮಾತುಗಳು ಮಾತಾಡಿದ್ದಾರೆ. ನಾವು ಈಗೇನಿಲ್ಲಪ್ಪ, ನಾವು ಸೇಮ್ ಕಾಂಪಿಟೇಷನ್ 2028 ಅಂತ. ಅಂದ್ರೆ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದರ ಅದು ಗೆಲ್ತೀವಿ ಅಂತ ವಿಶ್ವಾಸ ಅವ್ರಿಗೆ ಅದ. ಗೆದ್ದರ DKಶಿ ಅವ್ರಿಗೆ ಪ್ರಬಲ ಸ್ಪರ್ಧಿ ಸತೀಶ್ ಜಾರಕಿಹೊಳಿ ಅವರು ಅಂತ ಚರ್ಚೆ ಜೋರು ಹಿಡಿತಾ ಇದೆ. ಯಾಕೆಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಹಿಂದುಳಿದ ಸಮುದಾಯದಿಂದ ಮೇಲೆದ್ದು ಬಂದಂಥ ಈ ವ್ಯಕ್ತಿ ಸಾಕಷ್ಟು ಜನರ ಜೊತೆ ಸಂಪರ್ಕ ಇಟ್ಕೊಂಡು ಇವ್ರು ಹೆಂಗೆ ನಮ್ಮ DKಶಿ ಅವರು ಒಕ್ಕಲಿ ಲಾಬಿಯನ್ನು ಮಾಡ್ತಾಯಿದ್ದಾರೋ ಅದೇ ರೀತಿಯಾಗಿ ಅಹಿಂದ ಲಾಬಿಯನ್ನು ಮಾಡೋ ದಿಶೆಯಲ್ಲೇ ಹೆಜ್ಜೆ ಇಡ್ತಾ ಇದ್ದಾರೆ ಇಲ್ಲಿವರೆಗೆ. ಯಾಕಂದ್ರೆ ಪ್ರತಿಯೊಂದು ವಿಚಾರದ ರಾಜಕೀಯವಾಗಿ ಉತ್ತರ ಕರ್ನಾಟಕದಲ್ಲೇ ಕ್ಯಾಲ್ಕುಲೇಟಿವ್ ಆಗಿ ಒಂದು ಡಿಸಿಷನ್ ತೊಗೊಳ್ಳುವಂಥ ಮತ್ತು ಆರ್ಥಿಕವಾಗಿಯೂ ಸುಭದ್ರ ಆಗಿದ್ದಾರೆ DKಶಿ ಅವರ ಹಂಗೆ. ಹೀಗಾಗಿ ಎಲ್ಲ ನೆಲೆಯಲ್ಲಿ ಅವರಿಗೆ 30-40 ನನಗೊಂದು 30-40 ಶಾಸಕರ ಜೊತೆ ಈಗಾಗಲೇ ಕೇಳ್ತಾ ಇದ್ದೀವಿ ನಾವು. ಅವರು ಸಿದ್ದರಾಮಯ್ಯ ಬೆಂಬಲಿಗರಲ್ಲಿ ಯಾರೂ ಇರಲಿ, ಇವ್ರಿಗೆ ಒಂದು 40-45 ಜನ ಶಾಸಕರ ಒಂದು ಸಂಪರ್ಕದಲ್ಲಿ ಇವರು ಮಾತಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಉತ್ತರವಾಗಿಲ್ಲ DKಶಿ ಅವರು 40-45 ಜನ ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅಂದ್ರೆ ಇದು ಕದನ ಮೋಸ್ಟ್ಲಿ ಸಿದ್ದರಾಮಯ್ಯ ಬದಿಗೆ ಸರಿದಂಗೆ ಆಯಿತು ಅಂತ ನಾವು ಹಲವು ಸಲ ಈ ಮಾತನ್ನು ನಮ್ಮ ವಾಹಿನಿ ಮೂಲಕ ಹೇಳಿದ್ದೀವಿ. ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯರವರನ್ನು ಈ ತುರ್ತು ಬದಿಗೆ ಸರಿಸೋದು ಭಾಳ ಕಷ್ಟ. ಆದರೂ DKಶಿ ಅವರು ಇದನ್ನು ಮುಂದುವರಿಸ್ತಾ ಹೋಗ್ತಾ ಇರ್ತಾರೆ. ನಾಳೆ ಕೊಡ್ರಿ, ನಾಳದ್ದು ಕೊಡ್ರಿ,